ಸರ್, ನನ್ನ ಹೆಸರು ಕುರುವ ಮಂಜುನಾಥ್ ಅಂತೇಳಿ ಸರ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅವಳಿ ತಾಲೂಕಿನ ಅಧ್ಯಕ್ಷರು ಕೂಡ ಹೌದು. ತದನಂತರದಲ್ಲಿ ಅಟ್ರಾಸಿಟಿ ಕಮಿಟಿಯ ಸದಸ್ಯರು ಕೂಡ ಹೌದು. ಹಾಗೂ ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷರು ಕೂಡ ಹೌದು. ಹಾಗೂ ಅಹಿಂದ ವರ್ಗದ ಜಿಲ್ಲಾಧ್ಯಕ್ಷರು ಕೂಡ ಹೌದು. ನನ್ನ ಅನಿಸಿಕೆ ಏನಂದರೆ, ಮಾನ್ಯ ಶ್ರೀ ಡಿ ಜಿ ಶಾಂತನಗೌಡರು ಸಾಹೇಬರಿಗೆ ಕಳೆದ 3 ಸಾರಿನೂ ಕೂಡ ಅವರು ಶಾಸಕರಾಗಿ ಆಯ್ಕೆಯಾಗಿ ಹಿರಿಯರಿದ್ದಾರೆ. ಅವರಿಗೆ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ದಯಮಾಡಿ ಮಾನ್ಯ ಡಿ ಕೆ ಸಾಹೇಬ್ರವರು ಏನು ಮುಖ್ಯಮಂತ್ರಿ ಆದ ತಕ್ಷಣ ಸಚಿವ ಸಂಪುಟದಲ್ಲಿ ನಮ್ಮ ಶಾಂತನಗೌಡರು ಸಾಹೇಬರಿಗೆ ದಯಮಾಡಿ ನಮ್ಮ 2 ಅವಳಿ ತಾಲೂಕಿನ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಹಾಗೂ ನನ್ನ ಅನಿಸಿಕೆ ಏನಂದರೆ, ನನ್ನ ವೈಯಕ್ತಿಕವಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕಂತೇಳಿ ನನ್ನ ಹಕ್ಕೊತ್ತಾಯವನ್ನು ಡಿ ಕೆ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಅವ್ರ ಸಮಾಜ ಇರ್ಬೋದು, ಕಾರ್ಯಕರ್ತರುಗಳು ಇರ್ಬೋದು, ಒಂದು ಪದ ಬಳಕೆಯನ್ನು ಮಾಡುವಂಥದ್ದು ನಾನು ಹಳ್ಳಿ ಭಾಗದಲ್ಲಿ ಹೋಗುವ ಸಂದರ್ಭದಲ್ಲಿ ಮಾಡಿದ್ದೆ. ಯಾಕೆ ಈಶ್ವರ ಖಂಡ್ರೆ ಅವರು, ಎಂ ಬಿ ಪಾಟೀಲ್ರವರು ಕೆಲವೊಂದು ಬೆರಳೆಣಿಕೆಯಷ್ಟು ಲಿಂಗಾಯತ ಸಮುದಾಯದ ನಾಯಕರು ಅಂತ ಹೇಳಿ ಎಲ್ಲೇ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಡಿ ಸಿ ಶಾಂತಗೌಡರು ಒಬ್ಬ ಲಿಂಗಾಯತ ಸಮುದಾಯ ಆಗಿದ್ದರೂ ಸಹ ಈ ಲಿಂಗಾಯತ ಪ್ರಮುಖ ನಾಯಕರುಗಳು, ಮಠಾಧೀಶರುಗಳು ಎಲ್ಲೇ ಒಂದು ಕಡೆ ಶಾಂತನಗೌಡರವರನ್ನು ಕಾಂಗ್ರೆಸ್ ಪಕ್ಷದ ಒಬ್ಬ ಲೀಡ್ರು ಅನ್ನೋದು ಗುರುತಿಸುವಲ್ಲಿ ಈ ರಾಜ್ಯದಲ್ಲಿ ಇರ್ಬೋದು, ಈ ತಾಲೂಕು ಇರ್ಬೋದು, ಎಲ್ಲೇ ಒಂದು ಕಡೆ ವಿಫಲ ಆಗಿಬಿಡ್ತಾ ಅಂತೇಳಿ. ಖಂಡಿತ ಸರ್. ಯಾಕೆಂದರೆ ಡಿ ಜಿ ಶಾಂತನಗೌಡರು ಸಾಹೇಬರು ಸುಮಾರು 9-10 ವರ್ಷಗಳ ಕಾಲ ಏನು ಶಾಸನ ಸಭೆಯಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿದ್ದು, ಅವರು ಹಿರಿಯರು ಕೂಡ ಹೌದು. ಆಮೇಲೆ ಅವರ ಅಣ್ಣರ ಕಾಲದಿಂದ ಡಿ ಜಿ ಬಸವನಗೌಡರ ಕಾಲದಿಂದನೂ ಅವರು ರಾಜಕೀಯವಾಗಿ ಬೆಳ್ಕೊಂಬಂದು ಅನುಭವ ಕೂಡ ಇದೆ. ಆದ ಕಾರಣ ಏನು ಲಿಂಗಾಯತದಲ್ಲಿ ಹೆಚ್ಚು ಕಡಿಮೆ ಅವರಿಗೂ ಹೆಚ್ಚಿನ ಸ್ಥಾನ ಕೊಡಬೇಕಿತ್ತು. ಯಾಕೆಂದರೆ ಎಲ್ಲೋ ಒಂದು ಕಾಂಗ್ರೆಸ್ ಪಕ್ಷವು ಇವರನ್ನು ಗುರುತಿಸದೆ ಹಿಂದುಳಿದಿದೆ ಅಂತಂದೇಳಿ ನನ್ನ ಅನಿಸಿಕೆ ಸರ್. ಈ ನನ್ನ ಹಕ್ಕೊತ್ತಾಯ ಮಾನ್ಯ ಶ್ರೀ ಏನು ಡಿ ಕೆ ಸಾಹೇಬರಿದ್ದಾರೆ, ಸಚಿವ ಸಂಪುಟ ಸ್ಥಾನ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ನಮ್ಮ ಶ್ರೀ ಡಿ ಜಿ ಶಾಂತನಗೌಡರು ಸಾಹೇಬರಿಗೆ ದಯಮಾಡಿ ಸಚಿವ ಸ್ಥಾನ ನೀಡಲೇಬೇಕಂತಂದೇಳಿ ನನ್ನ ಹಕ್ಕೊತ್ತಾಯ ಸರ್. ಕೆಲವೊಂದು ಡಿ ಸಿ ಶಾಂತನಗೌಡರ ಅಭಿಮಾನಿಗಳು ಭಾಳ ನೋವಿನಿಂದ ಒಬ್ಬ ವ್ಯಕ್ತಿ ಇವತ್ತು ಮಾತಾಡುವಂಥದ್ದಾಯಿತು. ಯಾಕೆ ಶಾಂತನಗೌಡರನ್ನ ಈ ಪಕ್ಷ ಗುರ್ಸೋಕ್ಕಾಗಲಿಲ್ಲ ಅಂದರೆ, ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ, ಗೆಲ್ಲಿಸುವಂಥದ್ದಾಗಿದೆ, ಇವರು ಗೆದ್ದು ಹೋಗುವಂಥದ್ದು ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರು ಇವರು ಶಾಂತನಗೌಡರು ಎಮ್ ಎಲ್ ಎ ಆಗೋಕ್ಕಿಂತ ಪೂರ್ವದಲ್ಲಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಒಂದು ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಕಾರ್ಯಕರ್ತರನ್ನು ಕೂರಿಸಿ ಸಭೆಯಲ್ಲಿ ಹೇಳುವಂಥದ್ದು ಮಾಡ್ತಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಶಾಂತನಗೌಡರಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದೇನೆ ಅವರು ಯಾವುದೂ ಅನ್ಯಾಯ ಆಗಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅವರಿಂದ ಯಾವುದೂ ತೊಂದರೆ ಆಗಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪದ ಆ ಫಂಕ್ಷನ್ನಲ್ಲಿ ಮಾಡುವಂಥದ್ದು ಮಾಡಿದರು. ಆದರೆ ಸಿದ್ದರಾಮಯ್ಯನವರು ಕೂಡ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಸೇರಿ ಒಟ್ಟಾಗಿ ಈ ಒಬ್ಬ ಲಿಂಗಾಯತ ನಾಯಕ ಡಿ ಜಿ ಶಾಂತನಗೌಡರವರಿಗೆ ಸಚಿವ ಸ್ಥಾನ ಎಲ್ಲೇ ಒಂದು ಕಡೆ ಕೊಡಿಸ್ಬೋದಾ ಅಂತ ಹೇಳಿ ಇನ್ನೂ ಆಶಾಭಾವನೆಯಿಂದ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಜನತೆಯಲ್ಲಿ ಕಾಯುವಂಥದ್ದು ಸ್ಥಿತಿ ಉದ್ಭವ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದ ತಾವುಗಳು ಅಂತೇಳಿ ಸರ್. ಈಗ ಹೆಚ್ಚು ಕಡಿಮೆ ಏನು 30-35 ವರ್ಷಗಳ ಕಾಲ ಅವರಿಗೆ ಅನುಭವ, ರಾಜಕೀಯದಲ್ಲಿ ಅನುಭವ ಇದ್ರೂ ಕೂಡ ಮಾನ್ಯ ಡಿ ಜಿ ಅವರ ನೈಪುಣ್ಯತೆ ಮತ್ತು ಕಾರ್ಯದಕ್ಷತೆ ಎಲ್ಲರೂ ಇಡೀ ಅವಳಿ ತಾಲೂಕಿನಲ್ಲಿ ಜನ ಮೆಚ್ಕೊಂಡಿದ್ದಾರೆ. ಅವರು ಯಾವುದೇ ಥರದ ಕಪ್ಪು ಚುಕ್ಕಿ ಇದುವರೆಗೂ ಕೂಡ ಒಂದು ಚುಕ್ಕಿನೂ ಸಹ ಇಲ್ದಂಗೆ ರಾಜಕಾರಣ ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಏನು ಲಿಂಗಾಯತ ಸಮುದಾಯದಲ್ಲಿ ಇರುವಂತಾರೆ ಇವ್ರನ್ನ ನಮ್ಮ ಡಿ ಜಿ ಶಾಂತನಗೌಡರನ್ನ ಹಿಂದೇಟಾಕೋಕ್ಕೆ ಅವ್ರನ್ನ ಹಿಂದೆ ತಳ್ಳಿ ಮುಂದೆ ಅವರು ಬರದ ಹಾಗೇ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದೇ ಮಾಡಿದ್ದಾರೆ ಅಂತದ್ದು ಕುತಂತ್ರ ಮಾಡಿದ್ದಾರೆ, ರಾಜಕೀಯ ಕುತಂತ್ರ ಮಾಡಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಹೆಚ್ಚು ಕಡಿಮೆ 15 ವರ್ಷಗಳ ಕಾಲ ರಾಜಕೀಯವಾಗಿ ಎಮ್ ಎಲ್ ಎ ಆಗಿ ತಮ್ಮ ಜೀವನವನ್ನು ಜನರಿಗೋಸ್ಕರ ಮುಡುಪಾಗಿಟ್ಕೊಂಡು ಜೀವನ ಮಾಡ್ತಿದ್ದಾರೆ ಸರ್, ಯಾವುದೇ ಕಪ್ಪು ಚುಕ್ಕಿ ಇಲ್ದೇ. ಆದರೆ 15 ವರ್ಷ ಅಲ್ಲ ಸರ್, ನಾನು ಹೇಳೋದು ಈ ತಾಲೂಕಿನಲ್ಲಿ ಬಸವನಗೌಡರವರು ಹೌದು ಜನತಾ ಪಕ್ಷದಿಂದ ನಿಲ್ಲುವಂತ ಸಂದರ್ಭದಲ್ಲಿ ಅವರು ಸೇವೆಯನ್ನ ಮಾಡಿಕೊಂಡು ಬರೀ ಎಮ್ ಎಲ್ ಎ ಆಗಿರೋದು ಬರೀ 3 ಬಾರಿ ಅಷ್ಟೇ, 15 ವರ್ಷ
ಅದರ ಸೋಲು ಗೆಲುವುಗಳನ್ನ ಕಂಡಂತ ಡಿ ಸಿ ಶಾಂತನಗೌಡರವರು ಬಹಳ ಈ ರಾಜಕಾರಣದ ಬಗ್ಗೆ ಹಿನ್ನೆಲೆ ಅವರ ಫ್ಯಾಮಿಲಿಯಲ್ಲಿ ಇದೆ. ಹೌದು, ಖಂಡಿತ ಸರ್. ಯಾಕೆಂದರೆ ಸನ್ಮಾನ್ಯ ಶ್ರೀ ಡಿ ಜಿ ಬಸವನಗೌಡರ ಕಾಲದಿಂದ ಹಿಡಿದು ಅವರು ರಾಜಕೀಯವಾಗಿ ಬೆಳ್ಕೊಂಬಂದು ಎಲ್ಲ ನೈಪುಣ್ಯತೆಯನ್ನು ಹೊಂದಿದ್ದಾರೆ ಸರ್ ರಾಜಕೀಯದಲ್ಲಿ. ಆದರೆ ಏನು ನಮ್ಮ ಡಿ ಜಿ ಶಾಂತನಗೌಡರು ಸಾಹೇಬರು 3 ಬಾರಿ ಎಲೆಕ್ಷನಲ್ಲಿ ಗೆದ್ದು ಏನು ಅಧಿಕಾರದಲ್ಲಿದ್ದರೋ ಅಂಥ ಸಂದರ್ಭದಲ್ಲಿ ಎರಡೂ ತಾಲೂಕಿನ ಅವಳಿ ತಾಲೂಕಿನ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಜನಗಳು ಅವ್ರ ಹತ್ರನೇ ಇದ್ದು ಅನೇಕ ಕೆಲಸಗಳನ್ನು ಅವ್ರು ಪಡ್ಕೊಂಡಿದ್ದು. ಈ 3 ಬಾರಿ MLA ಆದ್ರೂ ಕೂಡ ಅವ್ರ ಬಗ್ಗೆ ಒಂದು ಸಚಿವ ಸ್ಥಾನಕ್ಕೆ ಯಾವುದೇ ಜನಗಳು ಪಡ್ಕೊಂಡಂಥ ಉಪಯೋಗ ಪಡ್ಕೊಂಡಂಥ ಬೆನಿಫಿಷಿಯರು ಯಾವುದೇ ಕಾರಣಕ್ಕೂ ಅವ್ರನ್ನ ವಾಯ್ಸ್ ಮಾಡಲಿಲ್ಲ. ಯಾಕೆ ನಮ್ಮ ಡಿ ಜಿ ಶಾಂತನಗೌಡರಿಗೆ ಒಂದು ಸಚಿವ ಸ್ಥಾನ ಸಿಗಲೇಬೇಕಂತಂದೇಳಿ ಒಬ್ಬರೂ ಸಹ ಏನು ಪಡೆದಂಥ ಜನಗಳಿದಾರಲ್ಲ ಉಪಯೋಗ ಪಡ್ಕೊಂತಂದ್ರು ಅವರು ಕೂಡ ವಾಯ್ಸ್ ಬರಲಿಲ್ಲಲ್ಲ ಅನ್ನೋದು ನಮ್ಮ ನೋವಿನ ಸಂಗತಿ ಸರ್ ಈ ಸಂದರ್ಭದಲ್ಲಿ.